ಆರೋಪಿ ದರ್ಶನ್ಗೆ ನಡುಕ. ಆಪ್ತನ ಹೇಳಿಕೆಯಿಂದ ದಾಸನಿಗೆ ಸಂಕಷ್ಟ. ಸ್ನೇಹಿತನ ಮಾತು ಜಾಮೀನಿಗೆ ಬೀಳುತ್ತಾ ಬ್ರೇಕ್. ಜಯನಗರ ಜೈಲು ಪ್ರದೋಷ್ ಬೆಚ್ಚಿಟ್ಟ ರಹಸ್ಯ. 11 ಪುಟಗಳ ಮಾಫಿ ಅರ್ಜಿಯಲ್ಲಿ ಪ್ರದೋಷ್ ಇಂಚಿಂಚು ಉಲ್ಲೇಖ. ದರ್ಶನ್ ಪ್ರಕರಣಕ್ಕೆ ಹೊಸ ತಿರುವು. ಕೊಲೆ ಆರೋಪಿ ದರ್ಶನ್ಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆಯಾ? ಆಪ್ತ ಸ್ನೇಹಿತ ಪ್ರದೋಷ್ ನೀಡಿರುವ ಹೇಳಿಕೆ ಪ್ರಕರಣದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ದರ್ಶನ್ ಜಾಮೀನು ವಿಚಾರದಲ್ಲೂ ಕೂಡ ಈ ಒಂದು ಹೇಳಿಕೆ ಪರಿಣಾಮ ಬೀರುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಜಯನಗರದಿಂದ ಜೈಲಿನವರೆಗೆ ನಡೆದಂತಹ ಬೆಳವಣಿಗೆಗಳ ಬಗ್ಗೆ ಪ್ರದೋಷ್ ತಮ್ಮ 11 ಪುಟಗಳ ಮಾಫಿ ಅರ್ಜಿಯಲ್ಲಿ ಇಂಚಿಂಚು ಮಾಹಿತಿಯನ್ನ ಉಲ್ಲೇಖಿಸಿದ್ದಾರೆ ಎನ್ನಲಾಗಿದೆ. ಅಷ್ಟೇ ಅಲ್ಲ, ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ 30 ಲಕ್ಷ ರೂಪಾಯಿ ಹಣದ ವಿಚಾರ ಕೂಡ ಅರ್ಜಿಯಲ್ಲಿ ಪ್ರಸ್ತಾಪವಾಗಿದೆ. ಈ ಹಣವನ್ನ ಹೇಗೆ ಹೊಂದಿಸಲಾಗಿತ್ತು, ಯಾರಿಗೆ ನೀಡಲಾಗಿತ್ತು, ಹಣಕಾಸಿನ ವ್ಯವಹಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಈ ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಪ್ರದೋಷ್ ತಮ್ಮ ಹೇಳಿಕೆಯಲ್ಲಿ ಉಲ್ಲೇಖಿಸಿರುವುದಾಗಿ ವರದಿಯಾಗಿದೆ. ಹೀಗಾಗಿ ಪ್ರದೋಷ್ ಹೇಳಿಕೆ ದರ್ಶನ್ ಪ್ರಕರಣಕ್ಕೆ ಹೊಸ ತಿರುವೇನಾದರೂ ನೀಡುತ್ತಾ, ಜಾಮೀನು ಅರ್ಜಿಯ ಮೇಲೆ ಇದರ ಪರಿಣಾಮ ಬೀರುತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಮುನ್ನೆಲೆಗೆ ಬಂದಿವೆ. ಈಗ ಎಲ್ಲರ ಚಿತ್ತವೂ ಕೂಡ ನ್ಯಾಯಾಲಯದ ಮುಂದಿನ ಬೆಳವಣಿಗೆಯತ್ತ ನೆಟ್ಟಿದೆ.